ಪ್ರಿಯರಿಗೆ ಸರ್ಕಾರದ ಗುಡ್ ನ್ಯೂಸ್. ಸಚಿವ ಸಂಪುಟ ಸಭೆಯಲ್ಲಿ ಮಹತ್ವದ ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಮ್ಯಾಚ್ಗೆ ಅನುಮತಿ, ಷರತ್ತುಬದ್ಧ ಅನುಮತಿ ನೀಡೋದಕ್ಕೆ ಸಂಪುಟ ಈ ನಿರ್ಧಾರವನ್ನು ಕೈಗೊಂಡಿದೆ. ನ್ಯಾಯಮೂರ್ತಿ ಖನ್ನಾ ವರದಿಯ ಶಿಫಾರಸಿನ ಆಧರಿಸಿ ಅನುಷ್ಠಾನ, ಷರತ್ತುಬದ್ಧ ಮ್ಯಾಚ್ ಆಡಿಸುವುದಕ್ಕೆ ಸಂಪುಟ ಸಮ್ಮತಿ ಕೊಟ್ಟಿರೋದು. ಷರತ್ತುಗಳು ಇರಲೇಬೇಕು, ಆ ಷರತ್ತುಗಳಿಗೆ ಅನ್ವಯಿಸಿ ಷರತ್ತುಬದ್ಧ ಮ್ಯಾಚ್ ಆಡಿಸೋದಕ್ಕೆ ಸಂಪುಟ ಓಕೆ ಅಂತ ಹೇಳಿದೆ. ಆಯಿತು, ಆಟ ಆಡಿಸಿ ಅಂತ ಒಪ್ಪಿಗೆಯನ್ನು ಕೊಟ್ಟಿರೋದು. ಅಂತಿಮ ತೀರ್ಮಾನ ಗೃಹ ಇಲಾಖೆಗೆ ಹೊಣೆಗಾರಿಕೆಯನ್ನು ವಹಿಸಿರುವಂಥದ್ದು. ಗೃಹ ಇಲಾಖೆಯಿಂದ ಸದ್ಯದಲ್ಲೇ ಹೊಸ ಷರತ್ತುಗಳನ್ನು ವಿಧಿಸಲಾಗತ್ತೆ. ಗೃಹ ಸಚಿವರಿಗೆ ಏನು ಹೇಳ್ತಾರೆ, ಗೃಹ ಇಲಾಖೆಯಿಂದ ಯಾವ್ಯಾವ ಥರದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳು ಬರುತ್ತೆ ಅನ್ನೋದನ್ನು ನೋಡಬೇಕಾಗತ್ತೆ. ಆ ನಂತರ ಕ್ರಿಕೆಟ್ ಆಡಿಸೋಕೆ ಸರ್ಕಾರದ ಅನುಮತಿ. ಯಾಕಂದರೆ ಕಳೆದ ಬಾರಿ ಏನೆಲ್ಲ ಆಗಿತ್ತು, ಅವಾಂತರಗಳು, ಅವಘಡಗಳು, ಅಮಾಯಕ ಜೀವ ಎಲ್ಲ ಬಲಿಯಾಗಿದ್ದು ಗೊತ್ತಿರುವಂಥ ವಿಚಾರ. ಹಾಗಾಗಿ ಆಟ ಇಲ್ಲ ಆಡ್ತಾರೋ ಅಥವಾ ಆಡೋದಕ್ಕೆ ಅವಕಾಶ ಇದೆಯೋ, ಅವಕಾಶ ಮಾಡಿಕೊಡ್ತಾರೋ, ರಿಸ್ಕ್ ತೆಗೆದುಕೊಳ್ಳಲಾಗುತ್ತೋ, ಒಂದ್ಸತಿ ಕೆಟ್ಟ ಹೆಸರು ಬಂದುಬಿಟ್ಟಿದೆ, ಏನು ಮಾಡೋದು ಅನ್ನೋ ಪ್ರಶ್ನೆಗಳಿತ್ತು. ಮೊನ್ನೆ DCM DK ಶಿವಕುಮಾರ್ ಅವರು ಮಾತಾಡ್ತಾ ಹೇಳ್ತಾ ಇದ್ರು, ಇಲ್ಲ IPL ಇಲ್ಲ, ಹಾಗೆ ಆಗತ್ತೆ, ತಲೆ ಕೆಡಿಸ್ಕೋಬೇಡಿ, ನಾವು ಆಡಿಸೋದಕ್ಕೆ ಎಲ್ಲ ವ್ಯವಸ್ಥೆಯನ್ನು ಮಾಡ್ತೀವಿ ಅಂತ. ಸೊ ಸಂಪುಟದಲ್ಲಿ ಇದ್ರ ಬಗ್ಗೆ ಚರ್ಚೆ ಮಾಡಿ ಒಂದು ಒಮ್ಮತದ ನಿರ್ಧಾರಕ್ಕೆ ಬಂದು ಅದ್ರ ಬಗ್ಗೆ ತಿಳಿಸ್ತೀವಿ ಅಂತ ಹೇಳಿದರು. ಅದರಂತೆಯೇ ಸಂಪುಟದಲ್ಲಿ ಚರ್ಚಿಸಿದ್ದಾರೆ, ಓಕೆ ಅಂತ ಹೇಳಿದ್ದಾರೆ. ಆದರೆ ಗೃಹ ಸಚಿವರ ಹೆಗಲಿಗೆ ಸಂಪೂರ್ಣವಾದಂಥ ಜವಾಬ್ದಾರಿಯನ್ನು ವಹಿಸಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಿವು, ಕಳೆದ ಬಾರಿ ಆದಂಥ ಅವಘಡ ಇದೆಲ್ಲವೂ ನೆನಪಿನಲ್ಲಿ ಇಟ್ಕೊಂಡು ಒಂದಷ್ಟು ಕ್ರಿಕೆಟ್ ಅಭಿಮಾನಿಗಳಿಗೆ ಬೇಸರ ಇತ್ತು, ಅಯ್ಯೋ ಆಡಿಸ್ತಾರೋ ಇಲ್ವೋ ಅಂತ. ಸಂಪುಟದಲ್ಲಿ ಓಕೆ ಅಂತ ಹೇಳಿದ್ದಾರೆ, ಬಟ್ ಏನೆಲ್ಲ ರೂಲ್ಸ್ಗಳಿರುತ್ತೆ, ಏನೆಲ್ಲ ನಿರ್ಧಾರ ಆಯಿತು, ಏನೆಲ್ಲ ಚರ್ಚೆ ಆಯಿತು ಅಂತ ಶಿವು? ನೀತಿ, RCB ಕಾಲ್ ತುಳಿತ ಪ್ರಕರಣದ ನಂತರ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಯಾವುದೇ ಕ್ರಿಕೆಟ್ ಪಂದ್ಯಗಳಿಗೆ ಅವಕಾಶ ಇರಲಿಲ್ಲ. ಸರ್ಕಾರ ಸಂಪೂರ್ಣವಾಗಿ ಬಂದ್ ಮಾಡಿತ್ತು. ಯಾಕೆಂದರೆ 11 ಜನ ದುರಂತ ಸಾವಿನ ಬಳಿಕ ಹಲವು ಜನ ಗಾಯಾಳುಗಳಾಗಿದ್ರು. ಸೊ ಇದು ರಾಷ್ಟ್ರೀಯ ಮಟ್ಟ, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಮುಜುಗರವನ್ನು ತಂದಿತ್ತು ಕರ್ನಾಟಕ ಸರ್ಕಾರಕ್ಕೆ. ಸೊ ಹಾಗಾಗಿ ಸರಿಯಾದಂಥ ವ್ಯವಸ್ಥೆ ಇಲ್ಲ, ಭದ್ರತೆ ಇಲ್ಲ, ಹಾಗೆ ಗೇಟ್ ಬಾಗಿಲುಗಳು ಸರಿಯಾಗಿಲ್ಲ ಅನ್ನುವಂಥ ಕಾರಣಗಳು ಆ ಸಂದರ್ಭದಲ್ಲಿ ಆರೋಪಗಳು ಬಂದಿತ್ತು. ಅಂತಿಮವಾಗಿ ಒಂದು ತನಿಖಾ ಆಯೋಗವನ್ನು ರಚನೆ ಮಾಡಲಾಗಿತ್ತು. ನ್ಯಾಯಮೂರ್ತಿ ಮೈಕೆಲ್ ಖನ್ನಾ ಅವರ ಕಮಿಟಿಯನ್ನು ರಚನೆ ಮಾಡಲಾಗಿತ್ತು, ಆಯೋಗವನ್ನು ರಚನೆ ಮಾಡಲಾಗಿತ್ತು. ಆಯೋಗ ಈಗ ವರದಿಯನ್ನು ಕೊಟ್ಟು ಅದರಲ್ಲಿ ಕೆಲವು ಶಿಫಾರಸುಗಳನ್ನು ಮಾಡಿತ್ತು. ನಿನ್ನೆಯಷ್ಟೇ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಬೆಳಗಾವಿ ಸುವರ್ಣಸೌಧದಲ್ಲಿ ಸಚಿವ ಸಂಪುಟ ಸಭೆ ಆಯಿತು. ಸಂಪುಟ ಸಭೆಯಲ್ಲಿ ಕ್ರಿಕೆಟ್ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕ್ರಿಕೆಟ್ ಆಡೋದಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು ಅನ್ನುವಂಥ ಬೇಡಿಕೆ ಏನು KCA ಇಟ್ಟಿತ್ತು. ಅಂದರೆ ಮೊನ್ನೆ ಅಷ್ಟೇ KCA ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಂತಹ ವೆಂಕಟೇಶ್ ಪ್ರಸಾದ್ ಅವರ ನಿಯೋಗ ಬೆಳಗಾವಿಗೆ ಬಂದು CM ಹಾಗೆ DCM ಇಬ್ಬರನ್ನು ಕೂಡ ಭೇಟಿ ಮಾಡಿ ಮನವಿಯನ್ನು ಸಲ್ಲಿಸಿತ್ತು. ಕರ್ನಾಟಕದಲ್ಲಿ ಕ್ರಿಕೆಟ್ಗೆ ಹೆಚ್ಚಿನ ಅವಕಾಶವನ್ನು ಮಾಡಿಕೊಡ್ಬೇಕು. ಯಾಕೆಂದರೆ ಕರ್ನಾಟಕ ಅಂದರೆ ಕ್ರಿಕೆಟ್ಗೆ ಒಂಥರ ಮ್ಯಾಂಚೆಸ್ಟರ್ ಇದ್ದ ಹಾಗೆ. ಹಾಗಾಗಿ ಇಲ್ಲಿ ಮತ್ತೆ ಪಂದ್ಯಗಳು ಆಡದೆ ಹೋದರೆ ಅಭಿಮಾನಿಗಳಿಗೂ ಕೂಡ ನಿರಾಸೆ ಆಗುತ್ತೆ, ಮತ್ತು ರಾಜ್ಯ ಕ್ರಿಕೆಟ್ ಸಂಸ್ಥೆಗೂ ಕೂಡ ಅನ್ಯಾಯ ಆಗುತ್ತೆ ಅನ್ನುವಂಥ ವಿಚಾರವನ್ನು ಅವರು ಪ್ರಸ್ತಾಪ ಮಾಡಿದರು. ಆ ಕಾರಣಕ್ಕೆ CM DCM ಇಬ್ಬರೂ ಕೂಡ ಭರವಸೆಯನ್ನು ಕೊಟ್ಟಿದ್ರು. ಅದರಂತೆ ನಿನ್ನೆ ಸಂಜೆ ನಡೆದಂಥ ಸಚಿವ ಸಂಪುಟ ಸಭೆಯಲ್ಲಿ ಇದರ ಬಗ್ಗೆ ಗಂಭೀರವಾಗಿ ಚರ್ಚೆಯನ್ನು ಮಾಡಿ ಖನ್ನಾ ಅವರ ಕಮಿಟಿ ಏನು ಶಿಫಾರಸುಗಳನ್ನು ಮಾಡಿತ್ತೋ ಆ ಶಿಫಾರಸುಗಳನ್ನು ಅನುಷ್ಠಾನ ಮಾಡಿ ಕ್ರಿಕೆಟ್ ಆಡೋದಕ್ಕೆ ಅವಕಾಶವನ್ನು ಮಾಡಿಕೊಡೋಣ ಅನ್ನುವಂಥ ನಿರ್ಧಾರಕ್ಕೆ ಸಚಿವ ಸಂಪುಟ ಸಭೆ ಬಂದಿತ್ತು. ಹಾಗಾಗಿ ಗೃಹ ಇಲಾಖೆಗೆ ಅದರ ಒಂದು ಜವಾಬ್ದಾರಿಯನ್ನು ಕೊಡಲಾಗಿದೆ. ಗೃಹ ಇಲಾಖೆ ಆ ಶಿಫಾರಸುಗಳನ್ನು ಏನೇನು ಕೊಟ್ಟಿತ್ತು ಅಂದರೆ ಅಲ್ಲಿ ಸರಿಯಾದಂಥ ಭದ್ರತಾ ವ್ಯವಸ್ಥೆ ಇರಲಿಲ್ಲ. ಅವತ್ತು ಇದ್ದಂಥದ್ದು ಇಷ್ಟು ಪೊಲೀಸ್ ಸಿಬ್ಬಂದಿಗಳು ಮಾತ್ರ, ಹೊರಭಾಗದಲ್ಲಿ ಆಂಬ್ಯುಲೆನ್ಸ್ ಸೇವೆಗಳು ಇರಲಿಲ್ಲ. ಸೊ ಇದೆಲ್ಲವನ್ನು ಕೂಡ ಗಮನದಲ್ಲಿಟ್ಕೊಂಡು ಮತ್ತು ಚಿನ್ನಸ್ವಾಮಿ ಸ್ಟೇಡಿಯಂಗೆ ಅಳವಡಿಸಿರುವಂತಹ ಗೇಟ್ಗಳು ಕೂಡ ಸರಿಯಾಗಿಲ್ಲ. ಕಿಕ್ಕಿರಿದು ಜನ ಸೇರಿದಂಥ ಸಂದರ್ಭದಲ್ಲಿ ಒಳಗೆ ನುಗ್ಗೋದಕ್ಕೆ ಹೋಗಿ ಅವಘಡಗಳಾಗಿದೆ. ಹಾಗಾಗಿ ಆ ಗೇಟ್ಗಳನ್ನು ಕೂಡ ವಿಸ್ತರಣೆ ಮಾಡಬೇಕು ಅನ್ನುವಂಥ ಶಿಫಾರಸುಗಳನ್ನು ಮಾಡಿತ್ತು. ಸೊ ಇದೀಗ ಗೃಹ ಇಲಾಖೆ ಅದರ ಬಗ್ಗೆ ಅಧ್ಯಯನವನ್ನು ಮಾಡಲಿದೆ. ಸ್ಟೇಡಿಯಂನಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಮಾಡಿಕೊಡ್ಬೇಕು, ಮತ್ತು ಹೊರಭಾಗದಲ್ಲಿ ಬ್ಯಾರಿಕೇಡ್ಗಳನ್ನು ಯಾವ ರೀತಿಯಾಗಿ ಬ್ಯಾರಿಕೇಡ್ಗಳನ್ನು
ಹಾಕೊಳ್ಬೇಕು ಮತ್ತು ಯಾವಾಗ ಪಂದ್ಯಗಳು ನಡೆಯುತ್ತೆ ಅಂತಹ ಸಂದರ್ಭದಲ್ಲಿ ಎಷ್ಟು ಪೊಲೀಸರ ಭದ್ರತೆಯನ್ನು ನೀಡಬೇಕು ಮತ್ತು KCA ಯಾವ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅಧ್ಯಯನವನ್ನು ಮಾಡಿ ಅಂತಿಮವಾಗಿ ಗೃಹ ಇಲಾಖೆ ಅದನ್ನು ಅನುಷ್ಠಾನಕ್ಕೆ ತರುತ್ತೆ. ಹಾಗಾಗಿ ಮುಂದಿನ IPL ಮ್ಯಾಚ್ಗಳು ಏನು ಮಾರ್ಚ್ನಿಂದ ಶುರುವಾಗುತ್ತೆ, IPL ಮ್ಯಾಚ್ಗಳಿಗೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಅವಕಾಶ ಸಿಗುವಂಥ ಸಾಧ್ಯತೆಗಳಿದೆ. ಹಾಗಾಗಿ ಕರ್ನಾಟಕದ ಕ್ರಿಕೆಟ್ ಪ್ರಿಯರಿಗೆ ಈಗ ಒಂದು ರೀತಿ ಸಂತಸದ ಸುದ್ದಿ ಅಂತಲೇ ಹೇಳಬೇಕಾಗತ್ತೆ ನೀತಿ. ಓಕೆ, ಥ್ಯಾಂಕ್ ಯು ಶಿವ ತಮ್ಮ ಡೀಟೇಲ್ಸ್ಗಾಗಿ.